ಋಷಿ ಮಾಂಡವ್ಯನ ಶಾಪದಿಂದ ವಿದುರನ ಜನನ. ಮಹಾಭಾರತದ ಅಜ್ಞಾತ ಕಥೆ. ನಮಸ್ಕಾರ ಸ್ನೇಹಿತರೆ. ಮಹಾಭಾರತದಲ್ಲಿ ವಿದುರರನ್ನು ಧರ್ಮ, ನ್ಯಾಯ ಮತ್ತು ಜ್ಞಾನದ ಪ್ರತಿರೂಪ ಎಂದು ಕರೆಯಲಾಗುತ್ತದೆ. ಆದರೆ ವಿದುರರು ಯಮಧರ್ಮರಾಜನ ಅವತಾರ ಎಂಬುದು ನಿಮಗೆ ಗೊತ್ತೇ? ಯಮಧರ್ಮರಾಜನು ಭೂಮಿಯಲ್ಲಿ ವಿದುರನಾಗಿ ಜನಿಸಲು ಕಾರಣವೇನು? ಅದರ ಹಿಂದೆ ಋಷಿ ಮಾಂಡವ್ಯನ ಶಾಪ ಅಡಗಿದೆ. ಈ ಅದ್ಭುತ ಕಥೆಯನ್ನು ತಿಳಿಯೋಣ. ಒಮ್ಮೆ ಮಹಾತಪಸ್ವಿಯಾದ ಋಷಿ ಮಾಂಡವ್ಯರು ತಮ್ಮ ಆಶ್ರಮದಲ್ಲಿ ಆಳವಾದ ತಪಸ್ಸಿನಲ್ಲಿ ನಿರತರಾಗಿದ್ದರು. ಅದೇ ಸಮಯದಲ್ಲಿ ಕೆಲ ಕಳ್ಳರು ರಾಜನ ಸೈನಿಕರಿಂದ ತಪ್ಪಿಸಿಕೊಳ್ಳಲು ಕದ್ದ ವಸ್ತುಗಳನ್ನು ಆಶ್ರಮದಲ್ಲಿ ಅಡಗಿಸಿ ಓಡಿಹೋದರು. ಸೈನಿಕರು ಆಶ್ರಮವನ್ನು ಶೋಧಿಸಿ ಕಳ್ಳತನದ ವಸ್ತುಗಳನ್ನು ಕಂಡು ಯಾವುದೇ ವಿಚಾರಣೆ ಮಾಡದೆ ಮಾಂಡವ್ಯ ಋಷಿಯನ್ನೇ ಅಪರಾಧಿ ಎಂದು ಭಾವಿಸಿದರು. ರಾಜನ ಆದೇಶದಂತೆ ಅವರಿಗೆ ಶೂಲಾರೋಹಣದಂತಹ ಕಠಿಣ ಶಿಕ್ಷೆಯನ್ನು ವಿಧಿಸಲಾಯಿತು. ಋಷಿಯವರು ತಮ್ಮ ಯೋಗಬಲದಿಂದ ಜೀವಂತವಾಗಿಯೇ ಉಳಿದರು. ನಂತರ ಸತ್ಯ ತಿಳಿದ ರಾಜನು ಕ್ಷಮೆಯಾಚಿಸಿದನು. ಆದರೆ ಮಾಂಡವ್ಯ ಋಷಿಯ ಮನದಲ್ಲಿ ಒಂದು ಪ್ರಶ್ನೆ ಕಾಡಿತು. ನಾನು ಯಾವ ಪಾಪ ಮಾಡಿದ್ದೇನೆ ಎಂದು ಅವರು ಯಮಧರ್ಮರಾಜನನ್ನು ಪ್ರಶ್ನಿಸಿದರು. ಆಗ ಯಮನು, ಬಾಲ್ಯದಲ್ಲಿ ನೀನು ಒಂದು ಕೀಟಕ್ಕೆ ದರ್ಭೆಯಿಂದ ಚುಚ್ಚಿ ನೋವು ಕೊಟ್ಟಿದ್ದೆ. ಅದೇ ಕರ್ಮದ ಫಲ ಇದು ಎಂದು ಉತ್ತರಿಸಿದನು. ಇದನ್ನು ಕೇಳಿದ ಮಾಂಡವ್ಯ ಋಷಿ ಕೋಪಗೊಂಡರು. ಬಾಲ್ಯದಲ್ಲಿ ತಿಳಿಯದೆ ಮಾಡಿದ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ನೀಡುವುದು ಧರ್ಮವಲ್ಲ. 14 ವರ್ಷದೊಳಗಿನ ಮಕ್ಕಳ ತಪ್ಪಿಗೆ ಇಂತಹ ಕಠಿಣ ಫಲ ನೀಡಬಾರದು ಎಂದು ಹೇಳಿದರು. ನಂತರ ಯಮನಿಗೆ, ನೀನು ಭೂಮಿಯಲ್ಲಿ ಶೂದ್ರಕುಲದಲ್ಲಿ ಜನಿಸು ಎಂದು ಶಾಪ ನೀಡಿದರು. ಆ ಶಾಪದ ಫಲವಾಗಿ ಯಮಧರ್ಮರಾಜನು ನಂತರ ಮಹರ್ಷಿ ವ್ಯಾಸರು ಮತ್ತು ಅರಮನೆಯ ದಾಸಿಯ ಸಂಯೋಗದಿಂದ ವಿದುರನಾಗಿ ಜನಿಸಿದನು. ಜನ್ಮದಿಂದ ರಾಜನಾಗದಿದ್ದರೂ ತನ್ನ ಅಪಾರ ಜ್ಞಾನ, ಧರ್ಮನಿಷ್ಠೆ ಮತ್ತು ನ್ಯಾಯಬುದ್ಧಿಯಿಂದ ಹಸ್ತಿನಾಪುರದ ಅತ್ಯಂತ ಗೌರವಾನ್ವಿತ ಮಂತ್ರಿಯಾದನು. ಕೌರವರ ಅನ್ಯಾಯವನ್ನು ಹಲವಾರು ಬಾರಿ ತಡೆಯಲು ಪ್ರಯತ್ನಿಸಿದ ವಿದುರನು ಧರ್ಮದ ಪರವಾಗಿ ಸದಾ ನಿಂತ ಮಹಾಪುರುಷನಾದನು. ಈ ಕಥೆ ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತದೆ. ನ್ಯಾಯ ಎಂದರೆ ಕೇವಲ ಶಿಕ್ಷೆ ನೀಡುವುದಲ್ಲ, ವಯಸ್ಸು, ಉದ್ದೇಶ ಮತ್ತು ಸಂದರ್ಭವನ್ನು ಪರಿಗಣಿಸಬೇಕು. ಧರ್ಮವನ್ನು ಪಾಲಿಸುವವರು ದೇವತೆಗಳೇ ಆಗಿದ್ದರೂ ತಪ್ಪಾದರೆ ಅದರ ಫಲವನ್ನು ಅನುಭವಿಸಲೇಬೇಕು ಎಂಬುದನ್ನು ಮಾಂಡವ್ಯ ಋಷಿಯ ಶಾಪ ಮತ್ತು ವಿದುರನ ಜನನ ನಮಗೆ ನೆನಪಿಸುತ್ತದೆ. ಇಂತಹ ಮಹಾಭಾರತದ ಅಪರೂಪದ ಕಥೆಗಳನ್ನು ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.